ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಾಗೇಶ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಈಗ ನೀವು ನೋಡ್ತಾ ಇರೋದು ಶ್ರಾವಣಿ ಮತ್ತು ಸಂಯುಕ್ತ ಫೇಸ್ ಆಫ್ ಸೀನ್ಸ್, ಅಂದರೆ ಶ್ರಾವಣಿ ಸಂಯುಕ್ತ ಮುಖಾಮುಖಿ. ಸಂಯುಕ್ತ ಬಗ್ಗೆ ಶ್ರಾವಣಿಗೆ ಎಲ್ಲ ವಿಷಯ ಗೊತ್ತಾಗೋಗಿದೆ, ಅದನ್ನು ನೋಡ್ತಾ ಇದ್ದೀರಾ. ಮುಂದೆ ಏನೇನಾಗುತ್ತೆ ಅಂತ ನೀವೇ ನೋಡ್ತಾ ಇರಿ. ಥ್ಯಾಂಕ್ ಯು. ಒಂದು ನಿಮಿಷನೂ ಈ ಮನೇಲಿ ಉಳಿಸ್ಕೊಳಲ್ಲ. ಕತ್ತೆಡ್ದು ಹೊರಗಡೆ ತಪ್ತಾನೆ. ಕಿರ್ಚ್ಬೇಡ, ಮುಚ್ಚು ಬಾಯಿ. ಈ ಮನೆ ಸೊಸೆ ನಾನು. ನನ್ನ ಹೆಸರು ಶ್ರಾವಣಿ. ಹೊರಗಡೆ ತಪ್ತಾನೆ. ಏಯ್, ನಾನು ಈ ಮನೆ ಸೊಸೆ ಅಭಿ ಹೆಂಡತಿ. ನನ್ನ ಹೆಸರು ಶ್ರಾವಣಿ. ಹಂತು ಯು ಡೋಂಟ್ ಹ್ಯಾವ್ ಟು ಶೌಟ್ ಬಿಕಾಸ್ ಐ ಶೌಟ್. ನೀನು ಹಿಂಗೂ ಕಮೆಂಟ್ ಮಾಡು ಅಲ್ಲ ಸರ್, ಬಿಕಾಸ್ ಸಾಧು ಸಂತರಿಗೂ ಸೆಡ್ ಹೊಡಿಯುವಂತ ಕ್ಯಾರೆಕ್ಟರ್. ಕಾಮಧೇನುಗೂ ಕಾಂಪಿಟೇಷನ್ ಕೊಡೋ ತ್ಯಾಗಮಹಿ. ತ್ಯಾಗಮೂರ್ತಿ. ಸರಿ, ನಾವು 2 ಸಲ ಆಮೇಲೆ ಪ್ಲೀಸ್ ಅವ್ರು ಕ್ಲೋಸ್ ಹಾಕೊಳ್ಳಿ ಸರ್. ನನ್ನ ಕಾಲ್ ಕಿತ್ತೋಗ್ತಾರೆ. ಸಾರಿ ಮಾ, ನನ್ನ ಪ್ರಾಬ್ಲಮ್ ಇಲ್ಲ ಇಲ್ಲ ಇಲ್ಲ, ನೀನು ಕಾನ್ಫಿಡೆಂಟ್ ಆಗಿ ಹೇಳು. ಜಸ್ಟ್ ದಟ್ ಐ ಹ್ಯಾವ್ ಅ ನೀ ಕ್ಯಾಪ್ ಟುಡೇ ಅಂಡ್ ಇಟ್ಸ್ ಗೋಟಿ. ರೆಡಿ ರೋಲ್. ಎಕ್ಸ್ಪ್ಲೇನ್ ಮಾಡಿ, ಅನಾಲಿಸಿಸ್ ಮಾಡಿ. ಯಾರು ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಅನಲೈಸ್ ಮಾಡಿ. ಇದೊಂಥರ ಸೂಪರ್ ಆಗಿ ಬಿರುದು ಕೊಟ್ಟ ಹಾಗೆ ಇಬ್ರು ಒಂದೊಂದು ಕ್ಲೋಸ್ ಆಲ್ ಕ್ಯಾಮ್ರಾ ಡಿವೈಡರ್. ಮಾಡ್ಬೇಡ ಚಿನ್ನ. ಏಯ್ ಹಂಗೆ ಹೇಳ್ಬಿಡಲ್ಲ, ಓವರ್ ಕೇಳ್ದಾಗ. ರೆಡಿ, ಒಂದು ಮಾನಿಟರ್ ಮಾಡು, ಫುಲ್ ಮಾನಿಟರ್ ಆಕ್ಷನ್. ಅಮ್ಮ, ನಾನು ಮಾಡಿರೋ ತಪ್ಪಾಯ್ತು, ಬೇಕಾದ್ರೂ ನಿಮ್ ಕಾಲಿಗೆ ಬೀಳ್ತೀನಿ ಅಂತ ಅಂತೀನಿ ಅಂತ ಅನ್ಕೊಂಡ್ರ? ಅಂತ ಬೇಡ್ಕೋತೀನಿ ಅನ್ಕೊಂಡ್ಯಾ? ಅಂತ ಬೇಡ್ಕೊಂತೀನಿ ಅಂತ ಅನ್ಕೊಂಡ್ಯಾ? ಇನ್ ಮುಂದೆ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡ ಚಿನ್ನ. ಕ್ಲೋಸ್ ಮಾಡು. ಹೇಳ್ತೀನಿ ಅಂತ ಅನ್ಕೊಂಡ್ಯಾ? ನನಗೂ ಅಲ್ಲ, ಯಾರಿಗೂ ಕೇಳಿಸ್ಬಾರ್ದು ಅಂತ ಬಾಗ್ಲು ಹಾಕದ್ಯಾ? ಏನ್ ಗೊತ್ತಾ, ನೀನ್ ಬಾಗ್ಲಾಗ್ಬಿಟ್ಟು ಪಟ್ ಅಂತ ಬರ್ಬೇಕು, ಪಟ್ಟಂತ ಬಂದ ಹತ್ರ ಬಂದ್ಬಿಡ್ಬೇಕು. ಮುಚ್ಚೆ ಬಾಯಿ ಅನ್ನೋದಕ್ಕೆ ಆಲ್ರೆಡಿ ಮಾತಾಡ್ತಿರೋದು ಸೈಲೆಂಟ್ ಆಗಿದ್ದಾರೆ. ಮುಚ್ಚೆ ಬಾಯಿ ಅಂದ್ರೆ ರಾಂಗ್ ಆಗುತ್ತೆ. ಸರಿ, ಡೋರ್ ಕ್ಲೋಸ್ ಮಾಡಿ ಇಲ್ಲಿ ಬಂದ್ಮೇಲೆ ಟಕ್ಕಂತ ಬಾ, ಸ್ವಲ್ಪ ಅವ್ಳು ಮೂಮೆಂಟಿಗೆ ತಗೊಳ್ಳಿ. ಓಹೋ, ಯಾರಿಗೂ ಕೇಳಿಸ್ಬಾರ್ದು ಅನ್ಕೊಂಡ. ನಾನು ಮುಚ್ಚೆ ಬಾಯಿ ಮಧ್ಯದಲ್ಲಿ ಕಟ್ ಮಾಡ್ಬಿಡು. ಡೈಲಾಗ್ ಬಂದ್ರೆ ಅಲ್ಲಿ ಹೋಗೋದಾ ಟೇಕಾ? ಅದೊಂದೇ ಇರೋದು. ಅಲ್ಲೇ 4 ಒಂದೇ ಏನೋ ಹೇಳ್ತಾ ಇದ್ದೀರಾ ಅಂತ ನಾವು ಯೋಚನೆ ಮಾಡ್ತೀವಿ. ಅಲ್ಲೇ 4 ಕೊಟ್ಬಿಟ್ರೆ ನೀವು ಹಿಂಗೆ ಅಂತ ಇರ್ತಲ್ಲ, 1 ನಿಮಿಷ ಅಂದಾಗ ಕರ್ಕೊಂಡು ರೆಡಿ. ಅವ್ರು ಯಾರೇ ಆಗಿದ್ರು ಸರಿ, ಹಿಡ್ದೇ ಹಿಡ್ತೀನಿ ಅಂತ, ಹಿಡ್ದೇ ಹಿಡ್ತೀನಿ. ಕೆಲವು ಸಲ ನಾವು ಎಷ್ಟು ಬುದ್ಧಿವಂತ ಆಗಿದ್ದೀವಿ, ಕೆಲವು ಸಲ ನಾವು ಎಷ್ಟೇ ಬುದ್ಧಿವಂತ ಆದರೆ ದಡ್ಡತನ ಅನ್ನೋದಿದೆಯಲ್ಲ, ಅದು ಬುದ್ಧಿವಂತಿಕೆನ ಹೋಗಬೇಕು. ಅದಕ್ಕೆ ಫೋಕಸ್ ಮಾಡಿ ನನಗೊಂದು ಅರ್ಥ ಆಗ್ತಿಲ್ಲ. ನೀನು ಬಳಸೋ ವಸ್ತು ಯಾವುದು ನಾವು ಕಳ್ಕೊಂಡಿಲ್ಲ ಅಂತ
ಕಳ್ಕೊಂಡಿರೋ ವಸ್ತು ತುಂಬಾ ಸಿಂಪಲ್ ಇದೆ, ಆದ್ರೆ ಕಳ್ಕೊಂಡಿರೋ ಜಾಗ ಇದೆಯಲ್ಲ ಅದು ಸರಿ ಸರಿ ನಾನು ಕೋಪದಲ್ಲಿ ಹೋಗೋದು ಅಷ್ಟೇನಾ? ಮತ್ತೆ ಡೋಂಟ್ ಸ್ಟಾಪ್ ಮೀ ಅಂತ ಏನೋ ಹೇಳ್ಬಿಟ್ಟು ಹೋಗ್ಲಾ? ಮತ್ತೆ ಡೋಂಟ್ ಸ್ಟಾಪ್ ಮೀ. ಅಭಿ ಅಭಿ ನನ್ನ ಮಾತು ಕೇಳು ಅಭಿ. Action. ಬಾ ಹಂಗೆ ಜನರಲ್ ಬಂದಿದ್ದೀರಲ್ಲ, ಜನರಲ್ ಬನ್ನಿ. ಅದು ಪುಸ್ತಕ ಹೇಗೆ ಫಿಕ್ಸ್ ಮಾಡ್ತಾರೆ ಫಿಕ್ಸ್ ಮಾಡ್ತಾರೆ ಹೇಗೆ? ಇದು ನಾಳೆ ನಾಡ್ರಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದು ಹೇಳ್ತಾ ಇದ್ರೆ ಕೇಳಿಸ್ಕೊಳ್ಳಿ. ನನಗೆ ತುಂಬ ಭಯ ಆಗ್ತಾ ಇದೆ ಅದಕ್ಕೆ. ಇವರೆಲ್ಲ ಯಾರು, ಹೇಗೆ ನಂಬರ್ ಸಿಕ್ತು ನನಗೊಂದು ಗೊತ್ತಾಗ್ತಾ ಇಲ್ಲ ಅಂತ ಮಾತಾಡ್ತಿದ್ದಾರೆ. ಅವ್ರು ಬಿಂದು ಏನು ಹೇಳ್ತಾ ಇದ್ದಾರೆ, ಮತ್ತೆ ಬಿಂದು ಹೇಳ್ತಾ ಇದ್ದಾರೆ ಅದಕ್ಕೆ ನಮ್ಮನ್ನು ಯಾರಾದರೂ ಫಾಲೋ ಮಾಡ್ತಾ ಇದ್ದಾರಾ ಅಂತ. ಈ ವೀಕ್ನೆಸ್ ಇಟ್ಕೊಂಡು ಯಾರಾದ್ರೂ ನಮ್ಮನ್ನ ಆಟ ಆಡಿಸ್ತಾ ಇದ್ದಾರಾ ಹೇಗೆ ಒಂದು ಗೊತ್ತಾಗ್ತಾ ಇಲ್ಲ. ನಿಮಗೆ ಟೆನ್ಷನ್ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆದ್ಯ ಹೇಳ್ತಾ ಇದ್ದಾರೆ ಅದಕ್ಕೆ ಪೊಲೀಸ್ ಏನಾದರೂ ಮನೆ ಹತ್ರಕ್ಕೆ ಬಂದರೆ ಏನು ಮಾಡೋದು, ನಮ್ಮ ಕತೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ಹೇಳ್ತಾ ಇದ್ದಾರೆ. ಬಿಂದುನು ಹೇಳ್ತಾ ಇದ್ದಾರೆ, ಹೆದರ್ಕೊತಾ ಇದ್ದಾರೆ. ನೋಡ್ತಾ ಇದ್ದೀರಾ ಹಾಗೆ.